ಧರ್ಮರಾಯನ ದರ್ಶನವೂ ಆಯಿತು, ಸತ್ಯನಾರಾಯಣನ ಪ್ರಸಾದನೂ ಆಯಿತು. ಈ ನರಸಿಂಹನ ಗುಹೆಗೆ ನೀನು ಯಾವಾಗ ಪ್ರವೇಶ ಮಾಡೋದು? ಆದಷ್ಟು ಬೇಗ ಬರ್ತೀನಪ್ಪ. ಬರಬೇಕು, ಆದರೆ ನೀನು ಒಬ್ಬನೇ ಅಲ್ಲ, ಮನೆಯವರೆಲ್ಲರನ್ನೂ ಕರ್ಕೊಂಬರ್ಬೇಕು. ಖಂಡಿತ ಎಲ್ಲರನ್ನೂ ಕರ್ಕೊಂಡೇ ಬರ್ತೀನಿ. ಸರಿ, ನಾನು ಬರಲಾ? ಬೇಡ. ಅರೆ, ನೀವು ಒಬ್ಬರು ಹೊರಟ್ಬಿಟ್ರೆ ಹೇಗೆ? ಮನೆಯವರೆಲ್ಲ ಇನ್ನೂ ರೆಡಿ ಆಗಬೇಕಲ್ಲ. ಏನು, ನೀವೆಲ್ಲರೂ ನಮ್ಮೂರಿಗೆ ಬರ್ತಾ ಇದ್ದೀರಾ? ಊರಿಗೆ ಅಂತಲ್ಲ, ಇವ್ರ ಮನೆಯವ್ರಿಗೆಲ್ಲ ಒಂದು ದೊಡ್ಡ ಪಾರ್ಟಿ ಕೊಡಬೇಕು ನಾಳೆ ಅಂತ ನನ್ನ ಹೆಂಡತಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಹೇಳ್ದೆ ಕೇಳದೆ ಒಂದು ರಿಸಾರ್ಟ್ ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ಜಾನ್ವಿ ಅವರೇ? ಹಾಂ, ಅದಕ್ಕೆ ಈಗ ನಾವೆಲ್ಲರೂ ಹೋಗಿ ಒಂದು ಸಣ್ಣ ಪಾರ್ಟಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀವಿ ಅಲ್ವಾ? ನೋಡು ಜಯಂತ, ಈ ಪಾರ್ಟಿ ಗಿಟಿಗೆಲ್ಲ ನಂಗೆ ಟೈಮ್ ಇಲ್ಲ, ನೀವು ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ. ನೀವು ಹೀಗೆ ಹೇಳಿದ್ರೆ ಹೇಗೆ? ಒಂದು ನಿಮಿಷ ಬನ್ನಿ. ನೋಡಿ, ನೀವು ಪಾರ್ಟಿಗೆ ಬರಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಿರ್ಲಿಲ್ಲ. ಆದರೆ ಈ ಪಾರ್ಟಿ ಮಾಡಬೇಕು ಅನ್ನೋದು ನಿಮ್ಮ ಚಡ್ಡಿ ದೋಸ್ತ ಆಸೆ. ನೋಡಿ, ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರ ಮುಖ ಹೇಗೆ ಅರಳಿತ್ತು, ಈಗ ನೀವು ಬರಲ್ಲ ಅಂತ ಹೊರಟು ಕೂಡಲೇ ನೋಡಿ ಬಾಡಿದ ಮಲ್ಲಿಗೆ ಹೂವು ಆದಂಗೆ ಆಗಿದೆ. ಈಗ ನೀವು ಬರಲ್ಲ ಅಂದರೆ ಅವರು ಎಲ್ಲಿಗೂ ಬರೋದಿಲ್ಲ. ಹೇಳೋದನ್ನು ನಾನು ಹೇಳಿದ್ದೀನಿ, ಮುಂದಿಂದು ನಿಮ್ಮ ಆಸೆ. ಈ ಪಾರ್ಟಿಗೆ ನರಸಿಂಹಯ್ಯನವರು ಬರ್ತಾ ಇದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ನಾನು ಯಾವಾಗ ಬುಕ್ ಮಾಡಿದ್ದೆ ರೆಸಾರ್ಟು? ಆಗಲೇ ಹೇಳಿದ್ನಲ್ಲ ಪ್ಲಾನ್ ಅಂತ. ಅದಿದೆ ಜಾನ್ವಿ ಅವರೇ, ನೋಡಿ, ಹೆಣ್ಣು ಮಕ್ಕಳು ಒಪ್ಕೊಂಡಿದ್ದಾರೆ ಅಂತಂದರೆ ಎಲ್ಲರ ಮನಸ್ಸು ಕರಗಿ ಹೋಗುತ್ತೆ. ಅದಕ್ಕೆ ಡೋಂಟ್ ವರಿ, ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ, ನೀವು ಆರಾಮಾಗಿರಿ. ಅರೆ, ಏನು ಮಾಸ್ಟ್ರೆ, ಎಲ್ಲೋಗಿದ್ರಿ? ನೋಡಿ, ಈಗ ನಾವೆಲ್ಲರೂ ಸೇರಿ ಒಂದು ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೀವಪ್ಪ, ಬರ್ತೀರಿ ತಾನೇ? ಅಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಅಂದರೆ ನಾವೆಲ್ಲ ಕೆಲಸ ಇಲ್ಲದೆ ಇರೋರು ಅಂತ ನಿಮ್ಮ ಅರ್ಥ? ಹಾಗಲ್ಲ, ನನಗೂ ಅಮೃತ ಅವ್ರಿಗೂ ನಾಳೆ ಸ್ವಲ್ಪ ಕೆಲಸ ಇದೆ. ಅರೆ, ಏನು ಹೀಗೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು? ಅಮೃತ ಅವ್ರ ಕೆಲಸ ಇದ್ದಿದ್ರೆ ಅವ್ರು ಪಾರ್ಟಿಗೆ ಬರ್ತೀನಿ ಅಂತ ಒಪ್ಕೋತಿದ್ರಾ? ಇಲ್ಲ ತಾನೆ? ಏನು ವಿಷಯ? ಮೇಷ್ಟ್ರು ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಬನ್ನಿ, ಎಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋದಿದೆ, ನಾವು ಮಾಡೋಣ. ಸರ್, ಏನು ಮಾಸ್ಟ್ರೆ, ಪಾರ್ಟಿಗೆ ರೆಡಿ ಆಗ್ಬಿಟ್ರಾ? ಅಲ್ಲ, ಇದೆಲ್ಲ ಬೇಕಿತ್ತಾ? ಬೇಕಿದೆ ಸಂಜೀವ್. ಸರಿ, ನೀವು ಮಾಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ. ಅರೆ, ಈ ಪಾರ್ಟಿನ ಅರೇಂಜ್ ಮಾಡ್ತಿರೋದು ನಿಮಗೋಸ್ಕರ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಮಗೋಸ್ಕರನಾ? ನಾನು ಸದ್ಯ ಪಾರ್ಟಿ ಮಾಡೋ ಮನಸ್ಥಿತಿಲಿ ಇಲ್ಲ. ಐ ನೋ, ಡಿವೋರ್ಸ್ ಕೊಡೋ ಮನಸ್ಥಿತಿಲಿದ್ದೀರಾ. ಏನು ಹೇಳ್ತಿದ್ದೀರಾ? ಯಾರು ಹೇಳಿ ನಿಮಗೆ? ಯಾರು ಯಾಕೆ ಹೇಳಬೇಕು? ನಾನೇ ಕಣ್ಣಾರೆ ನೋಡಿದ್ನಲ್ಲ, ಆಗಲೇ ರೂಮಲ್ಲಿ ಗಾಳಿ ಬಂದು ಪೇಪರ್ ನನಗೆ ಸಿಕ್ಕಿ ಮರ್ತ್ಬಿಟ್ಟೆ. ಪೇಪರ್ಸ್ ಯಾರ ಕೈಗೂ ಸಿಗಬಾರ್ದು ಅಂತ ತುಂಬ ಕಾಪಾಡ್ಕೊಂಡಿರ್ತಿದ್ದೆ. ನೋಡಿ, ಟೈಮ್ ಸರಿಯಾಗಿದ್ದಾಗ ಪಂಚಭೂತಗಳು ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳುತ್ತವೆ. ಆ್ಯಂಡ್ ಇಟ್ ಈಸ್ ಫಾರ್ ಸಪೋರ್ಟ್. ನಾನು ಈ ಪಾರ್ಟಿನ ಅರೇಂಜ್ ಮಾಡ್ತಿರೋದು ಈ ಡಿವೋರ್ಸ್ ವಿಷಯನ ಬಗೆಹರಿಸ್ಬೇಕು ಅಂತಾನೆ. ನೋಡಿ, ಅಲ್ಲಿಗೆ ಬನ್ನಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾನು ಅರೇಂಜ್ಮೆಂಟ್ಸ್ ಮುಗಿಸ್ಬರ್ತೀನಿ. ಪ್ಲೀಸ್ ಟೇಕ್ ಕೇರ್.